ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವಾಯ್ಸ್ ಓವರ್ ಕೊಡುವಂತಹದ್ದು ಕನ್ನಡದಲ್ಲಿ. ಈಗ ನಾನು ಬಂದಿರುವಂತಹದ್ದು ಹಲಸು ಮತ್ತು ಮಾವಿನ ಮೇಳದಲ್ಲಿ. ಇದು ನಮ್ಮ ಮಂಜೇಶ್ವರದಲ್ಲಿ ನಡೆಯುವಂತಹದ್ದು, ಮೊಟ್ಟ ಮೊದಲಾಗಿ ನಡೆಯುವಂತಹ ಮೇಳ ಇದು. ಇದರ ಒಳಗಡೆ ಎಷ್ಟೊಂದು ವೆರೈಟಿ ಸ್ಟಾಲ್ಸ್ಗಳಿದೆ ಅಂತೇಳಿ ನೋಡಿ ಬರುವ. ಓಕೆ, ನ್ಯಾಚುರಲ್ ಮಸಾಲಾ ಪೌಡರ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ ನೋಡಿ. ಲೈವ್ ಆಗಿನೇ ಇಲ್ಲಿ ಜಾಕ್ ಫ್ರೂಟ್ ಇದ್ದು ಜಿಲೇಬಿ ಮಾಡ್ಕೋತಿದ್ದಾರೆ ನೋಡಿ. ವೆರೈಟಿ ಪಪ್ಪಡಸ್ ಎಲ್ಲ ಇಲ್ಲಿ ಈ ಸ್ಟಾಲಲ್ಲಿ ಅವೈಲೇಬಲ್ ಇದೆ. ಇದು ರಾಗಿದ್ದು ಬೋಟಿ. ಅವ್ರು ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದಾರೆ ನನಗೆ ಹೇಗಿದೆ ಅಂತೆಲ್ಲ ಹೇಳಿ. ಇದು ಬುಕ್ಸ್ ಕಾರ್ನರ್ ನೋಡಿ, ಎಷ್ಟೊಂದು ಬುಕ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ತ್ರೀ ಡೇಸ್ ಇದೆ. ನಾನು ಬಂದದ್ದು ಸೆಕೆಂಡ್ ಡೇ ಆಗಿತ್ತು. ಇದು ಎಷ್ಟೊಂದು ಕ್ರೌಡ್ ಇದೆ ನೋಡಿ, ಇಲ್ಲಿ ತುಂಬಾನೇ ಕ್ರೌಡ್ ಇದೆ. ವೆರೈಟಿ ಹಪ್ಪಲಾಸ್ ಇದೆ, ಜಾಕ್ ಫ್ರೂಟ್ ಇಂದ ಮಾಡಿದಂತಹ ಹಪ್ಪಳ ಎಲ್ಲ ನೋಡಿ. ಹಲಸಿನ ಹಪ್ಪಳ ಇದು ನೋಡಿ. ಬೆಳ್ಳುಳ್ಳಿ ಗಾರ್ಲಿಕ್ ಇದ್ದು ಸಂಡಿಗೆ. ಇದು ಸಬ್ಬಕ್ಕಿ ಮಿನಿ ಪಪ್ಪಡಿದು ಅಕ್ಕಿ ಹಪ್ಪಳ ಎಲ್ಲ ಇದೆ ಇಲ್ಲಿ. ವೆರೈಟಿ ಹಪ್ಪಳಾಸ್ ಎಲ್ಲ ಇದೆ. ಜಾಕ್ ಫ್ರೂಟ್ ಇದು ಜಾಮು, ಅಪ್ಪೆ ಮಿಡಿ ಅಂದರೆ ಮ್ಯಾಂಗೋ ಮಿಡಿದು ಪಿಕಲ್ ಮಾಡಿದ್ದು. ತುಂಬಾ ಪಿಕಲ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇತ್ತು. ಗೇಟ್ ಒಳಗಡೆ ಕಾಲಿಟ್ಟ ತಕ್ಷಣ ಏನು ಫೆಸ್ಟಿವಲ್ ವೈಬ್ ಶುರು ಆಯಿತು ಗೊತ್ತಾ. ಎವ್ರಿವೇರ್ ಕಲರ್ಫುಲ್ ಸ್ಟಾಲ್ಸ್, ಪೀಪಲ್ಸ್ ಎಕ್ಸೈಟ್ಮೆಂಟ್ ಆ್ಯಂಡ್ ದಿ ಫ್ರೆಶ್ ಸ್ಮೆಲ್ ಆಫ್ ಫ್ರೂಟ್ಸ್. ಓವರ್ ಆಲ್ ದಿ ಅಟ್ಮಾಸ್ಫಿಯರ್ ವಾಸ್ ಜಸ್ಟ್ ಬ್ಯೂಟಿಫುಲ್ ಗೊತ್ತಾ. Every stall had its own special attraction. The stall owners were also very friendly and explained each product nicely. There was even a chance to taste and try them. Homemade variety chips ಎಲ್ಲ ಇದೆ ಇಲ್ಲಿ. ಕಫ ನಿವಾರಿ ಮದ್ದು ಆಯುರ್ವೇದಿಕ್ ಇದ್ದು, ಮತ್ತು ಆಯುರ್ವೇದಿಕ್ ತುಂಬಾ ಸೋಪ್ಸ್ ಎಲ್ಲ ಇದೆ ಇಲ್ಲಿ. ಮತ್ತು ಇಲ್ಲಿ 90s ಕಿಡ್ಸ್ ಇದು ಫೇವ್ರೆಟ್ ಚಾಕ್ಲೇಟ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ ನೋಡಿ. ಇಲ್ಲಿ ಇನ್ನೊಂದು ಸ್ಟಾಲ್, ಇದರದ್ದು ಹೋಳಿಗೆ ಮಾಡುವಂಥ ಇನ್ನೊಂದು ಸ್ಟಾಲ್ ಲೈವ್ ಆಗಿ ಮಾಡ್ಕೋತಿದ್ದಾರೆ. ಇಲ್ಲಿ 100 ರೂಪೀಸಿಗೆ 3 ಹೋಳಿಗೆ ಸಿಗುವಂತಹದ್ದು. ಸಿಂಗಲ್ ಪೀಸ್ ತಗೊಂಡ್ರೆ 40 ರೂಪೀಸ್ ಆಗುತ್ತೆ, 3 ತಗೊಂಡ್ರೆ 100 ರೂಪೀಸ್.
ಇದು ಚರ್ಮುರಿ ಅಮ್ಮ, ನೋಡಲಿಕ್ಕೆ ತುಂಬ ಮುದ್ದಾಗಿದ್ದಾರೆ. ನಾನು ಬೇರೊಂದು ವಿಡಿಯೋದಲ್ಲಿ ನೋಡಿದೆ, ವಿಧಾನಸೌಧದ ಹತ್ತಿರ ಚರ್ಮುರಿ ಮಾರುವಂಥ ಅಮ್ಮ ಅಂತ ಕೇಳ್ಪಟ್ಟೆ ನಾನು, ಮತ್ತೆ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಇದು ವೆರೈಟಿ ವೆಜಿಟೇಬಲ್ ಇದಲ್ಲ, ಸೀಡ್ಸ್ ಅಲ್ಲ, ಇದು ಪ್ಲ್ಯಾನ್ ಮಾಡಲಿಕ್ಕೆ ಇರುವಂತಹದ್ದು ವೆಜಿಟೇಬಲ್. ಇದು ಮಾತ್ರ ಅಲ್ಲ, ಫ್ಲವರ್ಸ್ ಇದು ಕೂಡ ಇದೆ ಇಲ್ಲಿ. ಇದು ಜಾಕ್ ಫ್ರೂಟ್, ಇದು ಸಾಟ್ ಅಂತೆ ಇದರ ಹೆಸರು. ಇವರು ನನ್ನ ಹೆಸರಲ್ಲಿ ಒಂದು ನ್ಯೂ ಆದ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ವೆರೈಟಿ ಶೇಕ್ಸ್ ಎಲ್ಲ ಇಲ್ಲಿ ಇದೆ. ಈ ಫನ್ನಿ. ಇಲ್ಲಿ ಜಾಕ್ ಫ್ರೂಟ್ಸ್ ಹಾಗೂ ಫ್ರೂಟ್ಸ್, ಇದು ವೆರೈಟಿ ಫ್ರೂಟ್ಸ್ ಇದೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಿದೆ. ಅದು ನನ್ನ ಕೈಯಿಂದ ಮಿಸ್ ಆಗಿಬಿಟ್ಟಿದೆ, ಸೊ ಅದನ್ನು ನನಗೆ ತೋರ್ಸೋಕ್ಕೆ ಆಗ್ತಿಲ್ಲ, ಸಾರಿ. ಸಾರೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಸಾರೀಸ್ ಎಲ್ಲ. ಇದು ಜಾಕ್ ಫ್ರೂಟ್, ಇದು ಮಂಚೂರಿಯನ್ ನಾವು ಟೇಸ್ಟ್ ಮಾಡಿದ್ವಿ, ಅಷ್ಟೊಂದು ಲೈಕ್ ಆಗಲಿಲ್ಲ, ಟೇಸ್ಟ್ ಏನಿರಲಿಲ್ಲ ಅಷ್ಟೊಂದು. ಇಲ್ಲಿ ಎಷ್ಟೊಂದು ಪ್ಲ್ಯಾಂಟ್ಸ್ ಎಲ್ಲ ಇದೆ ನೋಡಿ, ವೆರೈಟಿ ಪ್ಲ್ಯಾಂಟ್ಸ್ ಎಲ್ಲ, ಫ್ರೂಟ್ಸ್ ಇದು ವೆಜಿಟೇಬಲ್ದೆಲ್ಲ. ಮಿಕ್ಸಿಯಲ್ಲಿ ಎಲ್ಲ ಹಣ್ಣು ಆಗುತ್ತೆ, ಲಿಂಬೆ ಹಣ್ಣು ಆಗಲ್ಲ. ಇದು ಲಿಂಬೆ ಹಣ್ಣು, ಕಿತ್ಲೆ ಹಣ್ಣು, ಮುಸುಂಬೆ ಹಣ್ಣು, ಕಂಚಿ ಹಣ್ಣು. ಮಾಡೋದು ಹೇಗೆ ಇಲ್ಲ ನೋಡಿ, ಹಣ್ಣು ಕುಯ್ಯೋದು ಬೇಡ, ಮೆದು ಮಾಡಬೇಡ. ಡೋಂಟ್ ಕಟ್, ಡೋಂಟ್ ಪ್ರೆಸ್, ಟಾಪ್ ಆರ್ ಬಾಟಮ್ ನ್ಯಾಚುರಲ್ ಸೆಂಟರ್ ಬೈ ಓನ್ಲಿ ಯೂಸ್. ಇಲ್ಲಿ ಮಾಡಿದ್ರೆ ಬರೋದಿಲ್ಲಮ್ಮ, ಇಲ್ಲೇ ಮಾಡಬೇಕು. ಇದು ಮೊದಲೇ ಮೆದು ಮಾಡಬಾರ್ದು. ಆಲ್ಮೋಸ್ಟ್ ಎಲ್ಲ ಕಡೆ ರೌಂಡ್ ಹೊಡೆದಾಯಿತು. ಓವರಾಲ್ ಅವರ್ ಎಕ್ಸ್ಪೀರಿಯನ್ಸ್ ಟುಡೇ ವಾಸ್ ಟ್ರೂಲಿ ಮೆಮೊರೇಬಲ್. ಇವಾಗ ನಾವು ಮನೆಗೆ ಹೋಗುವಂತಹದ್ದು. ಶಾಪೆಲ್ಲ ಕ್ಲೋಸ್ ಆಗ್ತಾ ಬಂತು, ಎಲ್ಲರೂ ಕ್ಲೋಸ್ ಮಾಡ್ಕೋತಿದ್ದಾರೆ ಇವಾಗ. ನಿಮಗೆ ಯಾವ ಸ್ಟಾಲ್ ಲೈಕ್ ಆಯಿತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.